दोस्तों, यह बेंगलुरु का चिन्ना स्वामी स्टेडियम है। यह वही स्टेडियम है जहां पे 11 लोगों की मौत हो चुका है और 50 से अधिक लोग घायल हो चुके हैं। आप यह चप्पल की स्थिति को देख करके बता सकते हैं कि ये जो भगदड़ हुआ था ये कितना ज़्यादा डरावना हो सकता है। कम से कम ये संविधान से लेकर के स्टेडियम के बीच कई हजार चप्पलों की जो है संख्या वो पड़ी हुई है। मैं आपको यह दिखा सकता हूँ, यह तस्वीर दिखा सकता हूँ। अभी का माहौल ऐसा शांत है, लेकिन अंकल से पूरा पता करेंगे कि यह माहौल पे क्या क्या ಕೂತ್ಕೊಂಡು ನೇರವಾಗಿ ಸ್ಟೇಡಿಯಂನ ಒಳಗಡೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸರ್ಕಾರದಿಂದ ಹೊರಬಿತ್ತು. ಹೀಗಾಗಿ ಜನ ಎಲ್ಲರೂ ಕೂಡ ಇಲ್ಲಿ 10:30 11 ಗಂಟೆಗೆ ಬರಕ್ಕೆ ಶುರು ಮಾಡಿದ್ರು ಮತ್ತು ಇಲ್ಲಿ ಸಾಲುಗಳಲ್ಲಿ ನಿಂತು ಅವರು ಒಳಗಡೆ ಹೋಗಕ್ಕೆ ತಯಾರಾಗಿದ್ರು. ಮತ್ತು ಅನೇಕ ಜನ ಟಿಕೆಟ್ ಇರ್ಬೋದು ಅಂತ ಹಣವನ್ನು ಸಹ ಟಿಕೆಟ್ ತಗೊಳ್ಳೋದಕ್ಕೆ ಅಂತ ಕೂಡ ಅವರು ಸಿದ್ಧವಾಗಿದ್ದರು. ಆದರೆ ಎಲ್ಲರೂ ಕೂಡ ಬೆಳಗ್ಗೆಯಿಂದ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಿನ ಅಧಿಕಾರಿಗಳು ಮತ್ತು ಪೊಲೀಸರು ಕೂಡ ಇದು ಫ್ರೀಯಾಗಿ ಬಿಡ್ತಾರೆ, 1 ಗಂಟೆಗೆ ಬಿಡ್ತಾರೆ ಅಂತ ಮೊದಲು ಹೇಳಿದ್ರು. ಅದಾದ ನಂತರ 1:15 ಅಂತ ಹೇಳಿದ್ರು, ನಂತರ 2 ಗಂಟೆಗೆ ಅಂತ ಹೇಳಿದ್ರು. ಖುದ್ದಾಗಿ ನಾವು